ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ 13ನೇ ದೃಶ್ಯದ ವಿವರಣೆಯನ್ನು ನೋಡೋಣ. ದೃಶ್ಯ 11ರ ಕೊನೆಯಲ್ಲಿ ರೈತ ಮುದುಕ ಅರ್ಧಂಬರ್ಧ ಜೀವವಾಗಿದ್ದಂತಹ ಹೂವಿಯನ್ನು ತನ್ನ ಮನೆಯ ಅಂಗಳಕ್ಕೆ ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಮತ್ತೆ ನೆಡ್ತೀನಿ, ಅದಕ್ಕೆ ಜೀವನಾದರೂ ಬರಬಹುದು ಅಂತ ಹೇಳಿ ನಿಲ್ಲಿಸಿರ್ತಾನೆ. ಅಲ್ಲಿಗೆ ದೃಶ್ಯ 11ರ ಮುಕ್ತಾಯ ಆಗಿರುತ್ತೆ. ಅದರ ಮುಂದುವರೆದ ಭಾಗವನ್ನು ನಾವು ದೃಶ್ಯ 13ರಲ್ಲಿ ನೋಡಬಹುದು. ದೃಶ್ಯ 13, ಈ 13ರಲ್ಲಿ ರೈತ ಮುದುಕ ತನ್ನ ಮನೆಯ ಅಂಗಳದಲ್ಲಿ ಆ ಮರವನ್ನು ನೆಡುವಂತಹ ಕಾರ್ಯದಲ್ಲಿ ನಿರತನಾಗಿರ್ತಾನೆ. ಹಾಗೆಯೇ ಆ ಮರವನ್ನು ಮಣ್ಣಿನೊಳಗೆ ನೆಡುವಂತಹ ಸಂದರ್ಭದಲ್ಲಿ ಈ ಹಾಡು ಬರುತ್ತೆ. ಮಣ್ಣನ್ನು ಬಗಿದೆ ಹೈ ಹೈ, ಮರವನ್ನು ನೆಟ್ಟೆ ಸೈ ಸೈ, ಪಾತಿ ಮಾಡಿದೆ ಹೊಯ್ ಹೊಯ್, ತುಡಿಯುವ ಬೇರೆ ತೊಯ್ ತೊಯ್. ಒಂದೆಲೆ ಬಂತು ಆಹಾ, ಎರಡೆಲೆ ಬಂತು ಓಹೋ, ಮೂರೆಲೆ ಬಂತು ಹೇ ಹೇ, ನಾಕೆಲೆ ಬಂತು ಹೋ ಹೋ. ಮೊಗ್ಗೆಯು ಮೂಡಿತು ಜುಮ್ ಜುಮ್, ರೆಪ್ಪೆಯು ಬಿಟ್ಟಿತು ರುಮ್ ರುಮ್, ಹೂವೇ ಹೂವು ಗಾಳಿ ತುಂಬ ಘಮ್ ಘಮ್ ಅನ್ನೋಂತಹದ್ರಲ್ಲಿ ಈ ಹಾಡು ಮುಕ್ತಾಯ ಆಗತ್ತೆ. ಅಂದರೆ ರೈತ ಮುದುಕ ತಾನು ಈ ಗಿಡಕ್ಕೆ ಜೀವವನ್ನು ಕೊಡ್ತಿದ್ದೇನೆ ಅಂತ ಒಂದು ಆ ಪ್ರಯತ್ನದ ಸಂಭ್ರಮವನ್ನು ಇಲ್ಲಿ ಪಡ್ತಾ ಇದ್ದಾನೆ. ಆದರೆ ಆ ಪ್ರಯತ್ನದಲ್ಲಿ ಒಂದಿಷ್ಟು ಯೋಚನೆಗಳು ಇರುತ್ತೆ ಅನ್ನೋದನ್ನು ಕೂಡ ನಾವು ಕಾಣಬಹುದು. ಮಣ್ಣನ್ನು ಬಗಿತಾ ಇದ್ದೀನಿ ಅಂತ ಹೇಳಿ ಸಂತಸದಿಂದ ಹೇಳ್ಕೊತಾನೆ. ಮರವನ್ನು ನೆಡ್ತಾ ಇದ್ದೀನಿ, ಮುಂದೆ ಈ ಮರಕ್ಕೆ ಜೀವ ಬರುತ್ತೆ, ಸೈ ಸೈ ಒಳ್ಳೆಯದಾಯಿತು ಅಂತ ಹೇಳ್ತಾನೆ. ಮರವನ್ನು ನೆಟ್ಟಾದ್ಮೇಲೆ ಅದಕ್ಕೆ ನೀರು ಹಾಕೋದಕ್ಕೆ ಪಾತಿಯನ್ನು ಮಾಡಿದೆ ಅಂತ ಹೇಳಿ ತನ್ನ ಒಂದು ಸಂತೋಷವನ್ನು ಹೊಯ್ ಹೊಯ್ ಅಂತ ಹೇಳುವಂತಹ ಪದಗಳಲ್ಲಿ ಬಿಂಬಿಸ್ಕೊಳ್ತಾನೆ. ಜೊತೆಗೆ ಆಹಾ, ಪಾತಿ ಮಾಡಿ ನೀರನ್ನು ಹಾಕಿದ ತಕ್ಷಣ ಆ ಬೇರು ಆ ನೀರನ್ನು ತನ್ನೊಳಗಡೆಗೆ ಎಳ್ಕೊಳ್ಳುತ್ತೆ. ತುಡಿಯುವ ಬೇರೆ ಅಂದರೆ ಬೇರು ಆ ನೀರನ್ನು ಎಳೆದುಕೊಳ್ಳುತ್ತೆ. ಅದನ್ನು ನೋಡಿ ಸಂತೋಷಪಟ್ಟಂತಹ ರೈತ ತಗೋ ನೀರನ್ನು ಇನ್ನೊಂದಿಷ್ಟು ಕುಡಿ ಅಂತ ಹೇಳುವಂಥದ್ದನ್ನು ಇಲ್ಲಿ ತೊಯ್ ತೊಯ್ ಅನ್ನುವಂಥದ್ರಲ್ಲಿ ತಿಳಿಸ್ತಾರೆ. ನಂತರ ಅಂದರೆ ರೈತ ಮುದುಕ ಮಣ್ಣನ್ನು ಬಗಿದು ಮರವನ್ನು ನೆಟ್ಟು ಆ ಮರದ ಸುತ್ತ ನೀರು ಹಾಕೋದಕ್ಕೆ ಪಾತಿಯನ್ನು ಮಾಡಿ ಹಳ್ಳವನ್ನು ತೋಡಿ ಅದರೊಳಗೆ ನೀರನ್ನು ಬಿಡ್ತಾನೆ. ಆ ನೀರು ಬಿಡ್ತಿದ್ದ ಹಾಗೆ ಆ ಮರದ ಬೇರು ನೀರನ್ನು ಎಳೆದುಕೊಳ್ಳುತ್ತೆ. ಇದನ್ನು ಕಂಡಂತಹ ಸಂತೋಷದಿಂದ ರೈತ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನೋಡ್ತಿದ್ದಂಗೆ ಗಿಡದಲ್ಲಿ ಒಂದೆಲೆ ಬಂತು. ಆಹಾ, ಈ ಮರ ಚಿಗುರೋದಕ್ಕೆ ಶುರುವಾಯ್ತಲ್ಲ ಅಂತ ಹೇಳಿ ರೈತ ಸಂತೋಷವನ್ನು ಪಡ್ತಾನೆ. ನೋಡ್ತಾ ಇದ್ದಂಗೆ ಎರಡೆಲೆನೂ ಬಂತು. ಅದನ್ನು ಕಂಡಂತಹ ರೈತ ಓಹೋ, ಈ ಮರಕ್ಕೆ ಜೀವ ಬಂತಲ್ಲ ಅಂತ ಹೇಳಿ ಸಂತೋಷವನ್ನು ಪಡ್ತಾನೆ. ಮೂರೆಲೆ ಬಂತು, ಒಟ್ಟಾರೆ ಮರಕ್ಕೆ ಜೀವನೇ ಬಂತು ಅಂತ ಹೇಳಿ ಹೇ ಹೇ ಅಂತ ಸಂತೋಷವನ್ನು ಪಡ್ತಾನೆ. ನಂತರ 4 ಎಲೆನೂ ಬಂತು, ಅಂದರೆ ಮರದಲ್ಲಿ ಎಲೆ ಚಿಗುರ್ತು, ರೆಂಬೆ ಕೊಂಬೆಗಳು ಮುಡ್ತು ಅನ್ನುವಂತಹ ಒಂದು ಜೀವಂತಿಕೆಯ ಲಕ್ಷಣ ಬಂತು ಅನ್ನುವಂಥದ್ದನ್ನು ಇಲ್ಲಿ ರೈತ ಹೇಳ್ತಾನೆ. ಜೊತೆಗೆ ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದೆ ಆ ಮರದಲ್ಲಿ ಮೊಗ್ಗು ಮೂಡಿತು. ಆ ಮೊಗ್ಗು ಮೂಡಿದ್ದನ್ನು ನೋಡಿದರೆ ಮೈ ಜುಮ್ ಅನ್ನುವಂತಹ ಒಂದು ರೋಮಾಂಚನವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ರೆಪ್ಪೆಯೂ ಬಿಟ್ಟಿತ್ತು ರುಮ್ ರುಮ್, ಅಂದರೆ ನೆನಪಿನಲ್ಲಿರಲಿ, ಇಲ್ಲಿ ಹೂವಿ ಮುಖ ಮನುಷ್ಯನದ್ದಾಗಿದೆ, ಮಿಕ್ಕಿರುವಂತಹ ದೇಹ ಮರದ್ದಾಗಿದೆ. ಹಾಗಾಗಿ ಮೊಗ್ಗನ್ನೆಲ್ಲ ಮೂಡಿಸಿದ ನಂತರ ನಿಧಾನವಾಗಿ ಮರ ಒಂದು ಚೂರು ಕಣ್ಣನ್ನು ಬಿಡ್ತು, ರೆಪ್ಪೆಯನ್ನು ಬಿಡ್ತು ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನಂತರದಲ್ಲಿ ಹೂವೆಲ್ಲ ಬಿಡ್ತು, ಆ ಹೂವಿನ ಘಮ ಗಾಳಿ ತುಂಬ ಹರಡಿತು ಅಂತ ಹೇಳಿ ರೈತ ಮುದುಕ ಈ 9ನೇ ಹಾಡಲ್ಲಿ ಮರವನ್ನು ನೆಟ್ಟು ಪಾತಿ ಮಾಡಿ ನೀರನ್ನು ಹಾಕಿ ಆ ಮರಕ್ಕೆ ಮರುಜೀವವನ್ನು ತುಂಬುವಂತಹ ಕೆಲಸವನ್ನು ಮಾಡಿದ್ದರ ವಿವರಣೆ ಇದೆ. ಮುಂದಿನ ದೃಶ್ಯದ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.